ಬೆಳಗಾವಿ ಸೆಷನ್ ಅಲ್ಲಿ ಸರ್ಕಾರನೇ ಉತ್ತರ ಕೊಟ್ಟಿದೆ. 12 ಕರ್ನಾಟಕದ ನದಿಗಳು ಕೂಡ ಕಲುಷಿತಗೊಂಡಿದ್ದಾವೆ. ಸುಮಾರು 650 ಕಿಲೋಮೀಟರ್ ಕಲುಷಿತ ಆಗಿದೆ. ನಮ್ಮ ಜವಾಬ್ದಾರಿ ಏನಾಗಿದೆ? ಕರ್ನಾಟಕ ನೋಡಿ, ನಾನು ಕಳೆದ 1.5 ವರ್ಷದಿಂದ ನಮ್ಮ ಇಲಾಖೆಯಿಂದ ಇದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಕೂಡ ಮಾಡಿದ್ದೀನಿ ಮತ್ತು ವೈಯಕ್ತಿಕ ಆಸಕ್ತಿ ಕೂಡ ವಹಿಸಿದ್ದೀನಿ. ಅದಕ್ಕೆ ನಿಮ್ಗೆ ನೆನಪಿದ್ರೆ ಹೀಗೆ ಒಂದು 3 ತಿಂಗಳ ಹಿಂದೆ 4 ತಿಂಗಳ ಹಿಂದೆ ನಾನೇ ಒಂದು ವಾಟರ್ ಸಮಿಟನ್ನು ನಾವು ಮಾಡಿದ್ವಿ. ನಮ್ಮ ಜಲಮೂಲಗಳನ್ನು ಯಾವ ರೀತಿ ನಾವು ಕಾಪಾಡ್ಬೋದು, ಕೆಮಿಕಲ್ ಕಂಟ್ಯಾಮಿನೇಷನಿಂದ ಇರ್ಬೋದು, ಬಯೋಲಾಜಿಕಲ್ ಕಂಟ್ಯಾಮಿನೇಷನ್ ಇಂದ ಇರ್ಬೋದು, ನಾವು ಹೇಗೆ ಹೊಸ ಪ್ರಯೋಗಗಳನ್ನು, ವಿನೂತನವಾದಂಥ ತಂತ್ರಜ್ಞಾನವನ್ನು ಯಾವ ರೀತಿ ಬಳಸ್ಕೋಬೋದು, ಬಯೋಟೆಕ್ನಾಲಜಿ ಇರ್ಬೋದು, ಮಾನಿಟರಿಂಗ್ ಇರ್ಬೋದು, ಆಪ್ರೇಷನ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಇವೆಲ್ಲ ಯಾವ ರೀತಿ ಮಾಡ್ಬೋದು ಅಂದ್ಬಿಟ್ಟು ನಾನೇ ಒಂದು ಸಮ್ಮೇಳನ ಮಾಡಿ ಅದರಲ್ಲಿ 116 ನವೋದ್ಯಮಗಳ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ 22 ಒಳ್ಳೆ ಪ್ರಯೋಗಗಳನ್ನು ನಾವು ಆಗಲೇ ಅಳವಡಿಸ್ಕೊಳ್ತಾ ಇದ್ದೀವಿ. ಆಮೇಲೆ ನಾವು ಬಂದ ಮೇಲೆ ಆಪ್ರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಪಾಲಿಸಿಯನ್ನು ನಾವು ತಂದಿರೋದು. ಮತ್ತು ಮುಂದುವರೆದು ನಾವು ಈ ಸ್ಯಾಟಲೈಟ್ ಬೇಸ್ಡ್ ಇಮೇಜಿಂಗ್ ಇರ್ಬೋದು, GIS ಬೇಸ್ಡ್ ಮ್ಯಾಪಿಂಗ್ ಇರ್ಬೋದು, ಇನ್ನೂ 1 ವರ್ಷದ ಒಳಗಡೆ ಎಲ್ಲ ನಮ್ಮ 28,000 ಚಿಲ್ಲರೆ ಏನು ಹಳ್ಳಿಗಳಿವೆ ಎಲ್ಲದೂ ಕೂಡ ಜಲಮೂಲಗಳನ್ನು ಪತ್ತೆ ಹಚ್ಚಿ ಅದನ್ನು ಯಾವ ರೀತಿ ನಾವು ರಿಜ್ಯುನೇಟ್ ಮಾಡ್ಬೋದು, ಆ ವಾಟರ್ ಸೋರ್ಸ್ಗಳನ್ನು ಒಂದು ನೀಲಿ ನಕ್ಷೆಯನ್ನು ಕೂಡ ನಾವು ಹಾಕ್ಲಿಕ್ಕೆ. ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ ಉತ್ತರ ಪ್ರದೇಶನೆಲ್ಲ ಹೆಂಗಿದೆ ಇದು ಹೆಂಗಿದೆ ಅಂತ. ನಾನು ರೂರಲ್ ವಾಟರ್ ಸಪ್ಲೈ ಮಿನಿಸ್ಟರು ನಾನೇ ಇದ್ದೀನಿ. ಸೊ ಆದ್ದರಿಂದ ನಾನೇನು ಮಾಡ್ತಾ ಇದ್ದೀನಿ ಅದನ್ನು ಕೂಡ ಹೇಳ್ತಾ ಇದ್ದೀನಿ. ನಾವು ಬರೇ ಕೂತ್ಕೊಂಡು ಅವರಿಗೆ ಟೀಕಿಸಿದಂತಲ್ಲ, ನನ್ನ ಮೇಲೂ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಾನು ಮಾಡ್ತಾ ಇದ್ದೀನಿ. ವಿ ಆರ್ ಟ್ರೈಂಗ್ ಟು ಎಸ್ಟಾಬ್ಲಿಷ್. ಈಗ ಉದಾಹರಣೆಗೆ RO ಪ್ಲಾಂಟ್ಸ್ಗಳು, ವಿ ಆರ್ ನಾಟ್ ಏಬಲ್ ಟು ಫೈಂಡ್ ಎ ಸೊಲ್ಯೂಷನ್. ಕಳೆದ ಸರ್ಕಾರಗಳೆಲ್ಲ 18-20 ಸಾವಿರ RO ಪ್ಲಾಂಟ್ಗಳು ಹಾಕ್ಬಿಟ್ಟಿದ್ದಾರೆ. ಮೇಂಟೆನೆನ್ಸ್ ಇಲ್ಲ, ಯಾರು ಮುಂದೆ ಬರ್ತಾ ಇಲ್ಲ ಮೇಂಟೈನ್ ಮಾಡೋಕ್ಕೆ. ಅದಕ್ಕೆಲ್ಲ ನಾವು ಪರಿಹಾರ ಕಂಡ್ಕೋಬೇಕಲ್ಲ. ಸೊ ನಾನೇನು ನುಡಿತಾ ಇದ್ದೀನಿ ಅದು ನಡೀತಾ ಇದ್ದೀನಿ. ಸುಮ್ಮನೆ ನಾವು ಗಾಳಿನಲ್ಲಿ ಗುಂಡು ಹಾರಿಸೋದಲ್ಲ. ವಿ ಆರ್ ಟ್ರೈಂಗ್ ಟು ಬಿ ಆ್ಯಸ್ ಪ್ರಾಕ್ಟಿಕಲ್. ನನ್ನ ಕನಸು ಏನಪ್ಪ ಅಂದರೆ ಪ್ರಾಮಾಣಿಕವಾಗಿ ಕರ್ನಾಟಕದ ಪ್ರತಿಯೊಂದು ಹಳ್ಳಿಯನ್ನು ವಾಟರ್ ಸೆಕ್ಯೂರು ಮತ್ತು ಎನರ್ಜಿ ಸೆಕ್ಯೂರ್ ಮಾಡಬೇಕು ಅಂತ. ಇವೆರಡೂ ನಾವು ಮಾಡಿಬಿಟ್ರೆ ಗ್ರಾಮಗಳಲ್ಲಿ ಅವರ ಆರ್ಥಿಕ ಚಟುವಟಿಕೆಗಳಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ನೋಡಿ, ಜಲ್ ಜೀವನ್ ಮಿಷನ್ಗಳು ಇನ್ನೂ 5 ವರ್ಷ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಫೇಸ್ 3 4 ಮೊನ್ನೆ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಈಗ ನಮ್ಮದು 23 ಪ್ರಸ್ತಾವನೆಗಳು ಇನ್ನೂ ಪೆಂಡಿಂಗ್ ಇದೆ. ಅಲ್ಲಿ ಅವ್ರ ದುಡ್ಡು ನಾವು ಅದಕ್ಕೆ ಹಣ ಮೀಸಲಿಟ್ಟಿದ್ದೀವಿ. ಅವರು ಅನುದಾನ ಕೊಟ್ಟರೆ ಈ ಆರ್ಥಿಕ ವರ್ಷದಲ್ಲಿ ಅದು ಮುಂದುವರಿಯುತ್ತದೆ ಅದು ಇನ್ನು. ಸೊ ಜಲಜೀವನ್ ಮಿಷನ್ನು ಇನ್ನೂ 4-5-6 ವರ್ಷ ನಡೀತದೆ. ಕೇಂದ್ರ ಸರ್ಕಾರ ಅವರು ಎಲ್ಲಿ ತನಕ ನಡೆಸ್ಬೇಕಂತಾರೋ ಅಲ್ಲಿ ತನಕ ನಾವು ಅದಕ್ಕೆ 50% ನಮ್ಮದೇನು ಪಾಲಿದೆ ಅದನ್ನು ನಾವು ಮೀಸಲಿಡ್ತೀವಿ.